ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ರೆ ಆರಾಮ? ಚೆನ್ನಾಗಿದ್ದೀನಿ. ತಮ್ಮ ಹೆಸರು ಹೇಳ್ಬಿಡಿ ಸರ್. ಶ್ರೀಕಾಂತ್ ಅಂತ. ಸರ್, ಈಗ 3 ಕಾನೂನುಗಳು ನಿನ್ನೆ ಜಾರಿ ಆಯಿತು ಹೊಸದಾಗಿ. ಅದರಿಂದ ಏನೋ ಕಷ್ಟ ಆಗ್ತಾ ಇದೆ ಅಂತ ಕೇಳಿದೆ. ಏನು ಸರ್ ಅದು ಕಷ್ಟ? ಪ್ರಾವಿಷನ್ನಲ್ಲಿ ಸೆಕ್ಷನಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟ ಮತ್ತು ಇಲ್ಲಿ ಭಾರತೀಯ ಇದಕ್ಕೆ ಬದಲಾವಣೆಗಳನ್ನು ತರಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ನವರು ಕಾನೂನನ್ನು ತಂದಿದ್ದಾರೆ. ಅದರಲ್ಲಿ ಏನಾಗುತ್ತೆ, ಕೆಲವೊಂದು ಸ್ಪಷ್ಟತೆಗಳು ಸೆಕ್ಷನಲ್ಲಿ ಇಲ್ಲದೆ ಹೋಗಿದ್ದರಿಂದ ಆ ಸ್ಪಷ್ಟತೆಗಳನ್ನು ತಿಳಿದುಕೊಳ್ಳೋಕ್ಕೆ ನ್ಯಾಯಾಧೀಶರಿಗೆ ಮತ್ತು ವಕೀಲರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಅದಲ್ಲದೆ ಈಗಿನ ಸೆಕ್ಷನ್ನಲ್ಲಿ ಕೆಲವೊಂದನ್ನು ಈಗಿಂದೀಗಲೇ ತೀರ್ಮಾನ ಆಗಬೇಕು ಅನ್ನೋ ರಿಸ್ಟ್ರಿಕ್ಷನ್ನ ಒಳಪಡಿಸಿ ಅದಲ್ಲದೆ ಇಂಥ ಸೆಕ್ಷನ್ಗೆ ಇಂಥ ಅಪರಾಧ ಮಾಡಿದವರಿಗೆ ಅಪೀಲನ್ನು ಕೆಲವೊಂದು ನೀತಿಯನ್ನು ಕೊಡದೇ ಇರೋದರಿಂದ ಸ್ವಲ್ಪ ಗೊಂದಲಗಳು ಉಂಟಾಗಿದ್ದಾವೆ. ಈ ಗೊಂದಲಗಳು ಸಾಮಾನ್ಯ ಮಟ್ಟಿಗೆ ಸ್ವಲ್ಪ ದಿನಗಳ ನಂತರ ಪರಿಹಾರ ಆಗುತ್ತೆ ಅನ್ನೋದನ್ನು, ಹಾಗಾಗಿ ಇದರಿಂದ ಪರ ಮತ್ತು ವಿರೋಧಗಳು ಅಭಿಪ್ರಾಯವನ್ನು ಹೊಂದಿದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ತಾರೆ ಸರ್ ಗೊಂದಲಕ್ಕೆ? ಗೊಂದಲಕ್ಕೆ ಈಗ ಟ್ರಾಫಿಕ್ ಅಫೆನ್ಸ್ ಇರ್ಬೋದು, ಅಥವಾ ಈ ಸಾಮಾನ್ಯ ಅಫೆನ್ಸ್ಗಳಲ್ಲಿ ಏನಾಗಿತ್ತು ದಂಡ ಕಟ್ಟುವುದನ್ನು ಬದಲಾಗಿ ಪೂರ್ತಿಯಾಗಿ ಏನು ಹೋಗಿದ್ದಾರೆ ದಂಡ ಕಟ್ಟೋದಲ್ಲದೆ ನೀವು ಪನಿಷ್ಮೆಂಟಿಗೂ ಹೋಗಬೇಕು ಅನ್ನೋದ್ರ ಬಗ್ಗೆ ಅಭಿಪ್ರಾಯಗಳನ್ನು ಕೆಲವು ಕಲಂಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಗೊಂದಲಗಳಿದೆ. ನಿಮ್ಮ ಅಭಿಪ್ರಾಯದಲ್ಲಿ? ನಮ್ಮ ಅಭಿಪ್ರಾಯದಲ್ಲಿ ಹೊಸ ಕಾನೂನು ಈ ಜನಾಂಗಕ್ಕೆ ಬೇಕಾಗಿದೆ. ಅದು ಸೆಂಟ್ರಲ್ ಗೌರ್ಮೆಂಟ್ ತಂದಿರೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಗೊಂದಲ ಪರಿಹಾರಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ.